ಹಲೋ. ಹಲೋ, ನಮಸ್ತೆ ಅಣ್ಣ. ನಮಸ್ಕಾರ ತಾಯಿ. ಅಣ್ಣ, ನಾನು ಒಂದು 2.5 ತಿಂಗಳು ಮುಂಚೆ ಫೋನ್ ಮಾಡಿದ್ದೆ ಅಣ್ಣ ನಿಮಗೆ. ಓಕೆಮ್ಮ. ಒಂದು 9 ವಾರದ ವ್ರತ ಹೇಳ್ಕೊಟ್ಟಿರಿ ನನಗೆ. ಓಕೆಮ್ಮ. ಅದರಲ್ಲಿ 5ನೇ ವಾರಕ್ಕೆ ನನ್ಗೆ ಅನುಗ್ರಹ ಆಯ್ತು ಅಣ್ಣ. ನನ್ನ ಮಗನ ಕಾಲಲ್ಲಿ ವೈಟ್ ಪ್ಯಾಚಸ್ ಇದೆ ಅಂತ ಫೋನ್ ಮಾಡಿದ್ದೆ. ಓಹೋ ಹೋ ಹೋ ಹೋ. ಇನ್ನು 6 ಇದ್ದಿದ್ದ ಅಣ್ಣ, 7 ಹತ್ರ ಇತ್ತು. ಇವಾಗ 6 ತಕ್ ಬಂದೈತೆ ಅಣ್ಣ. ಒಂತ ಪೂರ್ತಿ ಸಂಪೂರ್ಣವಾಗಿ ಹೋಗಿದೆ ಅಣ್ಣ ಅದು. ಅಂದ್ರೆ ವೈಟ್ ಪ್ಯಾಚಸ್ ಆಗಿದೆ ನನ್ನ ಮಗನಿಗೆ. ಸ್ವಲ್ಪ ಏನಾದ್ರೂ ಒಂದು ವ್ರತವನ್ನು ಹೇಳ್ಕೊಡಿ ಅಂತ ನನಗೆ ಹಾ. ಈಗ 2.5 ತಿಂಗಳಿಂದ ನನಗೆ ಕರೆ ಮಾಡಿದ್ರಿ ನೀವು. ಹಾ ಅಣ್ಣ, 2 ವರ್ಷ. ನಾನ್ ನಿಮ್ಗೆ 9 ವಾರದ ವ್ರತವನ್ನು ತಿಳಿಸಿಕೊಟ್ಟಿದ್ದೆ. ಹಾ ಅಣ್ಣ. ಆದ್ರೆ ಇವತ್ತು ಫಲ ಸಿಕ್ತು. 5ನೇ ವಾರದಲ್ಲಿ ನನ್ನ ಮಗನಿಗೆ ಕಾಲಲ್ಲಿ ಏನು ವೈಟ್ ಪ್ಯಾಚಸ್ ಆಗಿತ್ತು ಅದೆಲ್ಲ ಸಂಪೂರ್ಣವಾಗಿ ಗುಣಮುಖವಾಗ್ತಾ ಇದೆ ಅಂತ ಹೇಳಿದೀರಾ. ಹಾ ಅಣ್ಣ, ಹೋಗ್ತಿದೆ ಅಣ್ಣ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳಕ್ಕೆ ಆಗಲ್ಲ ಅಣ್ಣ. ಎಷ್ಟು ಹಾಸ್ಪಿಟ್ಲ್, 3 ಹಾಸ್ಪಿಟ್ಲ್ ಸುತ್ತಿ ನನ್ಗಂತೂ ಹ್ಮ್ ಎಲ್ಲೋದ್ರು ಬರೀ ಬಸ್ಸಲ್ಲಿ ಕುತ್ಕೊಂಡ್ರು ಅಂತಾರೇ ಕಾಣಿಸ್ಬಿಡೋಣ. ನನ್ನ ಮಗಂಗೂ ಹಿಂಗೆ ಆಗುತ್ತೇನೋ, ನನ್ನ ಮಗಂಗೂ ಹಿಂಗೆ ಆಗುತ್ತೇನೋ ಅಂತಾನೆ ಅನ್ಕೊಂತಿದ್ದೆ ಅಣ್ಣ ನಾನು. ಸ್ವಲ್ಪ ಜೋರಾಗಿ ಮಾತಾಡು ತಾಯಿ. ಹಲೋ, ಹಾ ಹೇಳಮ್ಮ, ಈಗ ಹೇಳ. ಕೇಳಿಸ್ತಿದೇನಾ? ಹಾ ಇವಾಗ ಕೇಳಿಸ್ತಾ ಇದೆ ತಾಯಿ. ಎಲ್ಲೇ ಹೋದ್ರು ನನ್ನ ಕಣ್ಣಿಗೆ ಬರೀ ಅಂತಾರೇ ಕಾಣಿಸ್ಕೊಳ್ಳೋಣ. ವೈಟ್ ಪ್ಯಾಚಸ್ ಇರೋರೇ ಕಾಣಿಸ್ಕೊಳ್ಳೋರು. ಹ್ಮ್. ಅಯ್ಯೋ, ನನ್ನ ಮಗಂಗೆಲ್ಲಪ್ಪ ಇದೇ ತರ ಆಗುತ್ತೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಕೈ ಮುಗ್ದು ದೇವ್ರಿಗಣ ನಿಮ್ದೊಂದು ವಿಡಿಯೋ ನೋಡಿದೆ ಅಣ್ಣ. ಆ ಹ್ಮ್. ವಿಡಿಯೋ ನೋಡಿ ಅವತ್ತೇ ಫೋನ್ ನಂಬರ್ ಹುಡುಕಿ ನಿಮಗೆ ಫೋನ್ ಮಾಡಿದೆ ಅಣ್ಣ ನಾನು. ಹ್ಮ್ ಅವಾಗ 9 ವಾರದ ವ್ರತ ಹೇಳ್ಕೊಟ್ರಿ. 5ನೇ ವಾರದಲ್ಲಿ ಅನುಗ್ರಹ ಆಯ್ತಣ್ಣ. ಮೃತ್ತಿಕೆ ಪ್ರಸಾದ ಅದು ಹೆಂಗೆಂಗೋ ಯಾರ್ಯಾರೋ ಹೋಗಿದ್ರಣ್ಣ. ಅವ್ರ ಕಡೆಯಿಂದ ತರಿಸ್ಕೊಂಡು ಹ್ಮ್. ಅದು ಈ ಟೈಮಲ್ಲೇ ಮಂತ್ರಾಲಯಕ್ಕೆ ಹೊರಟಿದ್ರಣ್ಣ. ಅವ್ರು ನಮ್ಮ ರಿಲೇಷನ್ ಅವರು. ಓಹೋ ಹೋ. ಹೇಳ್ಕೊಂಡು ಏನಾರು ಒಂದು ದಾರಿ ತೋರ್ಸಪ್ಪ, ನನ್ನ ತಾಯಿಯಾಗಿ ಸೋತೋಗ್ಬಿಡ್ತೀನಿ, ನನ್ನ ಮಗಂಗೆ ಹಿಂಗೆ ಆಗೋದ್ರೆ ನಾನು ಹೆಂಗಿರ್ಲಿ, ಹ್ಮ್ ಅದೇನೇ ಕಾಯಿಲೆ ಇದ್ರು ನನಗೆ ಕೊಟ್ಬಿಡಪ್ಪ, ನಾನು ಅನುಭವಿಸ್ತೀನಿ, ನನ್ನ ಮಕ್ಳಿಗೆ ಬೇಡಪ್ಪ, ನನ್ನ ಮಕ್ಳಿಂದಾನೇ ನಾನು ಇವತ್ತು ಜೀವಂತವಾಗಿರೋದು ಅಂತ ಕೈ ಮುಗ್ದೆ ಅಣ್ಣ. ಹ್ಮ್ ಶ್ರೀನಿವಾಸ ದೇವರು ಒಂದು ಹೂ ಪ್ರಸಾದ ಕೊಟ್ಟು ದಾರಿ ತೋರ್ಸಿದ್ರಣ್ಣ ನಿಮ್ಮ ಮೂಲಕ. ಹ್ಮ್. ರಾಯರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದಣ್ಣ. ರಾಯರಿದ್ದಾರೆ ಅಣ್ಣ, ರಾಯರಿದ್ದಾರೆ. ಅಲ್ಲಮ್ಮ, ಅವತ್ತಿನ ದಿನದಲ್ಲಿ ಎಷ್ಟೊಂದು ಕರೆ ಮಾಡಿ ನನ್ನ ಮಗನಿಗೆ ವೈಟ್ ಪ್ಯಾಚಸ್ ಆಗಿದೆ, ಏನಾದ್ರೂ ಒಂದು ವ್ರತವನ್ನು ಹೇಳ್ಕೊಡಿ. ಎಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ದೀವಿ, ಎಷ್ಟೋ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡನ್ನು ಕಳೆದುಕೊಂಡಿದ್ದೀವಿ, ನನಗೆ ದಯವಿಟ್ಟು ಒಂದು ವ್ರತವನ್ನು ತಿಳಿಸ್ಕೊಡು ಅಂತ ಹೇಳಿದಾಗ ಇವತ್ತು 6ನೇ ವಾರದಲ್ಲಿ, 5ನೇ ವಾರ ಏನಮ್ಮ? ಹಾ ಅಣ್ಣ, 5ನೇ ವಾರದಲ್ಲಿ ಅನುಗ್ರಹ ಆಯ್ತು. 5ನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದಿರಲ್ಲ. ಎಷ್ಟು ಆನಂದ ತಾಯಿ. ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ. ಆನಂದ ಅಂದ್ರೆ ಅಷ್ಟ ಆನಂದ ಅಣ್ಣ ನನ್ಗೆ. ಇದೇ ತಾಯಿ, ಈ ಪ್ರೀತಿ ವಿಶ್ವಾಸನೇ ನನಗೆ ಬೇಕು. ನಾನು ಹುಷಾರಾಗಿ ಎಷ್ಟೋ ಒಂದು ಜನಗಳು ತಾಯಿಂದ್ರು ನೊಂದ್ಕೊಂಡು ನನಗೆ ಕರೆ ಮಾಡ್ತಿರ್ತಾರಲ್ಲ, ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ, ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ತಾಯಿಂದಿರಿಗೆ, ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ತದೆ. ಆದ್ರೆ ನನ್ನ ಧ್ವನಿ ಮುಖಾಂತರದಲ್ಲಿ ಅವತ್ತು ನಿಮಗೆ ವ್ರತವನ್ನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಗುಣಮುಖವಾಗಿ ಆಗಿದೆ ಅಂತ ನನಗೆ ಕರೆ ಮಾಡ್ತಾ ಇದ್ದೀರಲ್ವಾ, ಅದಕ್ಕೆ ನಾನು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ತಾಯಿ. ಅಣ್ಣಂಗೆ ಹೇಳ್ಬೇಕು ಅಂತ 5ನೇ ವಾರದಲ್ಲಿ ಅನುಗ್ರಹ ಆದಾಗಿಂದ ಫೋನ್ ಟ್ರೈ ಮಾಡ್ತಿದ್ದೆ ಅಣ್ಣ. ಅದೇ ನೀವು ಮೊನ್ನೆ ಬೆಳಗ್ಗೆ ಹೇಳಿದ್ರಲ್ಲ ಅಣ್ಣ, ಪದೇ ಮಾಡ್ತಿರ್ಬೇಕು, ಒಂದ್ಸಲ ಮಾಡಿ ಕಟ್ ಮಾಡಿದ್ರೆ ನನ್ನ ಫೋನ್ ಕನೆಕ್ಟ್ ಆಗಲ್ಲ ಅಂತ ಹೇಳಿದ್ರಲ್ಲ ಅಣ್ಣ. ಆಮೇಲೆ ಅದಕ್ಕೆ ಪದೇ ಫೋನ್ ಮಾಡಿದೆ ಅಣ್ಣ. ಇವಾಗ ಇಲ್ಲಮ್ಮ, ಅನ್ಸುತ್ತೆ ಅಣ್ಣ, ಬೇರೆ ಎಲ್ಲ ದೊಡ್ಡ ಮನೆ ಐತೆ, ಕಾರ್ ಐತೆ, ಅದೈತೆ ಇದೈತೆ, ಬಂಗ್ಲೆ ಐತೆ ಅಂತಾರೆ. ನನ್ ಜೊತೆ ಯಾವ್ದೇನು ಬೇಡ ಅಣ್ಣ, ನನ್ ಜೊತೆ ರಾಯರಿದ್ದಾರೆ ಅಷ್ಟೇ. ನನ್ ದೊಡ್ಡ ಬಂಗ್ಲೆ, ಕಾರು, ಹಣ, ಆಸ್ತಿ ಎಲ್ಲ ನನ್ ರಾಯರೇ ಅಣ್ಣ. ನೀವು ಈ ಮಾತನ್ನು ಹೇಳಿದ್ರೆ ಸಾಕು, ರಾಯರಿಗೆ ತುಂಬಾ ಖುಷಿ ಆಗುತ್ತೆ. ನೋಡಮ್ಮ, ಒಂದು ವಿಚಾರದಲ್ಲಿ ನಾವೆಷ್ಟೇ ದುಡ್ಡನ್ನು ಸಂಪಾದನೆ ಮಾಡ್ಕೊಂಡ್ರೆ ಅದನ್ನ ಮೇಲ್ಗಡೆ ತಗೊಂಡು ಹೋಗೋದಕ್ಕಾಗುದಿಲ್ಲಲ್ಲಮ್ಮ. ಇಲ್ಲ ಅಣ್ಣ, ಎಷ್ಟೇ ಒಂದು ಬಂಗ್ಲೆ ಮಾಡ್ಕೊಳ್ಳಿ, ಒಡವೆ ಮಾಡ್ಕೊಳ್ಳಿ, ಕಾರ್ ತಗೊಳ್ಳಿ, ಐಷಾರಾಮಿ ಜೀವನ. ಅದು ಇಲ್ಲಿ ಬಂದಿದೀವಿ ಅಂದ್ರೆ ಇಲ್ಲಿ ಒಂಥರ ನಾವು ನೆಂಟ್ರು ಅಂದ್ರೆ ಗೆಸ್ಟ್ ತರ ತಾಯಿ. ನಮ್ಮ ಸ್ವಂತ ಮನೆ ಇರುವುದು ಮೇಲ್ಗಡೆ ತಾಯಿ. ಬಂದ್ವಿ, ನೋಡಿದ್ವಿ, ಎಲ್ಲರ ಹತ್ರ ಮಾತಾಡಿದ್ವಿ, ಹೋಗ್ತಾ ಇರ್ಬೇಕು ತಾಯಿ ಅಲ್ವಾ. ಹಾ ಅಣ್ಣ, ಅದಕ್ಕೆ ನಿಮ್ಮಿಂದ ನೀವು ಆಶೀರ್ವಾದ ಬೇಕಣ್ಣ. ಮನೆಗೊಂದು ಫೌಂಡೇಶನ್ ಹಾಕಿದೀವಿ, ಊರಿಂದ ಹೊರಗಡೆ ಇದೀವಿ, ಅದಕ್ಕೂ ಜನ ಆಡ್ಕಂತಾರೆ. ಆಡ್ಕೊಳ್ಳೋರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಣ, ನಮ್ ರಾಯರಿದ್ದಾರೆ, ನಂಗೆ ಮಾಡ್ಕೊಡ್ತಾರೆ. ಆದ್ರೆ ನಿಮ್ಮಿಂದ ಒಂದು ಆಶೀರ್ವಾದ ಬೇಕಣ್ಣ. ಮನೆ ಫೌಂಡೇಶನ್ ಹಾಕಿದೀವಿ. ಅಯ್ಯೋ ತಾಯಿ, ದೊಡ್ಡ ಮಾತಮ್ಮ. ನಾನು ನಿಮ್ಮಾಗೆ ಮನುಷ್ಯನಮ್ಮ ತಾಯಿ. ನಾನು ಮನೆ ಕಂಡಾಗ್ಲಿ ಕುತ್ಕೊಂಡಾಗ್ಲಿ ಅಣ್ಣನ ಹತ್ರ ಇದ್ ಕೇಳ್ಕೋಬೇಕು, ಅಣ್ಣನ ಹತ್ರ ಇದ್ ಹೇಳ್ಕೋಬೇಕು, ಈ ತರ ಕೇಳ್ಬೇಕು, ಇದಾಗೈತೆ ಅಂತ ಹೇಳ್ಕೋಬೇಕು ಅಂತ ಹೇಳ್ಕೊಂತಾನೆ, ಪಾಠ ಓದ್ಕೊಂತಾನೆ ಇರ್ತೀನಿ ಅಣ್ಣ. ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತೀನಿ ಅಂತಾನೆ ಮರ್ತೋಗಿರುತ್ತೆ ನನ್ಗೆ. ಇರ್ಲಿ ತಾಯಿ, ಮನೆಗೊಂದು ಆಶೀರ್ವಾದ ಮಾಡಿ ಅಣ್ಣ. ಅಯ್ಯೋ ರಾಯರಿದಾರಮ್ಮ. ನಾವು ಏನಮ್ಮ, ನಾವು ನಿಮ್ಮಾಗೆ ಮನುಷ್ಯರು ಅಂತ ಹೇಳ್ತಾ ಇದ್ದೀನಿ. ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಏನೋ ಒಂದು ಪವಾಡಗಳನ್ನು ಮಾಡಿಸ್ತಾ ಇದ್ದಾರೆ. ನಾನು ನಿಮ್ಮಾಗೆ ಮನುಷ್ಯ. ಏನು 86 ವರ್ಷ ಈ ಭೂಮಿ ಮೇಲೆ ಬದುಕಿರುತ್ತೀನಲ್ವಾ. 86 ವರ್ಷದೊಳಗಡೆ ಗುರು ರಾಘವೇಂದ್ರ ಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ದಾರೆ. 86 ವರ್ಷದೊಳಗಡೆ ಇಡೀ ಪ್ರಪಂಚನೇ ತಿರುಗಿ ನೋಡ್ಬೇಕು, ಅಷ್ಟು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಇನ್ನೇನಮ್ಮ, ನನಗೆ ಯಾವ ಆಸ್ತಿನೂ ಬೇಡ, ಅಂತಸ್ತು ಬೇಡ, ನಿಮ್ಮ ಪ್ರೀತಿಯನ್ನು ಸಂಪಾದನೆ ಮಾಡ್ತೀನಲ್ಲ ಅದೇ ನನಗೆ ಕ್ಷೇಮವಾಗಿ ಬನ್ನಿ ಅಣ್ಣ. ಕೇದಾರ್ನಾಥ್ ಹೊರಟಿದ್ದೀರಾ? ಹೂನಮ್ಮ, ಖಂಡಿತ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನನಗೆ. ನೀವೆಲ್ಲರೂ ನನಗೆ ಕಮೆಂಟ್ ಮುಖಾಂತರದಲ್ಲಿ ರಾಯರಿದ್ದಾರೆ ಅಂತ ನನಗೆ ಕಮೆಂಟ್ ಮಾಡ್ತಿರಲ್ಲ, ಅದೇ ನನಗೆ ಕೋಟಿ ಆಸ್ತಿ ದುಡ್ಡು ಕೊಟ್ಟಷ್ಟು ತಾಯಿ.
ಖಂಡಿತಮ್ಮ. ಮನೆಗೊಂದು ಆಶೀರ್ವಾದ ಮಾಡಿ ಅಣ್ಣ ಖಂಡಿತ ತಾಯಿ, ಒಳ್ಳೇದಾಗ್ಲಿ. ರಂಜಿತಾ ಅಲ್ಲಮ್ಮ ನಿಮ್ಮ ಹೆಸರು? ಹಾ ಅಣ್ಣ, ರಂಜಿತಾ. ಓಕೆ, ಯಾರ ಹೆಸರಲ್ಲಿ ಮನೆ ಕಟ್ತಾ ಇರೋದು? ಅದು ಹೆಸರು ಬಲ ಬಂದಿರೋದು ನನ್ನ ಹೆಸರಿಗೆ ಅಣ್ಣ. ಆದ್ರೆ ಮನೆಗೆ ಬೃಂದಾವನ ಅಂತ ಹೆಸರಿಟ್ಟು, ರಾಯರ್ ಇದ್ದಿಟ್ಟು, ರಾಯರ್ ಇದ್ದಾರೆ ಅಂತ ಒಂದ್ ನೇಮ್ ಬೋರ್ಡ್ ಹಾಕ್ಸಿ, ರಾಯರ್ ದೊಡ್ಡ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ಅನ್ನೋದು ನನ್ ಕನ್ಸು ಅಣ್ಣ ಮನೇಲಿ. ಅಯ್ಯೋ ತಾಯಿ, ಎಷ್ಟು ಖುಷಿಯಾದಂತ ಮಾತನ್ನು ಹೇಳಿದ್ರಮ್ಮ ತಾಯಿ. ರಾಯರ್ ದೊಡ್ಡ ಫೋಟೋ ಇಡ್ಬೇಕು, ರಾಯರಿಗೆ ಪೂಜೆ ಸೇವೆ ಮಾಡ್ಬೇಕು ಅನ್ನೋದೇ ನನ್ ದೊಡ್ಡ ಆಸೆ. ಇಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ರ, ಅತಿ ಶೀಘ್ರದಲ್ಲೇ ಆಗತ್ತೆ ತಾಯಿ ನಿಮ್ಗೆ. ಅದೇ ನಿಮ್ಮ ಆಶೀರ್ವಾದ ಬೇಕಿತ್ತು ಅಣ್ಣ. ರಾಯರ ಆಶೀರ್ವಾದ. ಒಂದು ಆಶೀರ್ವಾದ ಮಾಡಿ ಅಣ್ಣ. ನನ್ ಮಗನ ಹೆಸರು ಮಂಜುನಾಥ್, ನನ್ ಮಗಳು ಪ್ರಾರ್ಥನಾ ಅಂತ ಅಣ್ಣ. ಹಾಸ್ಟೆಲ್ ಅಲ್ಲಿ ಇರೋದು. ಮತ್ತೆ ನನ್ ತಮ್ಮನ್ ಮಗಳಣ್ಣ ಚಾರ್ವಿ ಅಂತ, ಅವಳಿಗೊಂದು ಆಶೀರ್ವಾದ ಮಾಡಿ ಅಣ್ಣ. ನೋಡಮ್ಮ, ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ನೋಡಮ್ಮ, ಖಂಡಿತ ನೀವೇನ್ ಅಂದುಕೊಂಡಿದ್ದೀರ ಅದೆಲ್ಲ ಅನುಗ್ರಹ ಆಗ್ಲಿ ಅಂತೇಳಿ ನಾನು ನಿಮ್ಮ ಹಾಗೆ ಮನುಷ್ಯ, ಆದ್ರೆ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೀನಿಮ್ಮ. ಓಕೆನಾ? ರಾಯರ ಪಾದವನ್ನು ಹಿಡಿದು ತಂದೆ, ಅಲ್ಲಿ ನಿಮ್ಮ ಮಗಳು ಈ ತರದಲ್ಲಿ ಒಂದು ಗೂಡ್ಬೇಕು ಅಂತ ಅಂದುಕೊಂಡಿದ್ದಾರೆ, ಅದಕ್ಕೆ ಅನುಗ್ರಹ ಮಾಡು, ಅವ್ರ ಮಕ್ಕಳಿಗೆ ಅನುಗ್ರಹ ಮಾಡು, ಯಾರು ಭಕ್ತಿಯಿಂದ ನಿಮ್ಮನ್ನ ಪೂಜಿಸುತ್ತಾರೆ ಅವರೆಲ್ಲರಿಗೂ ಅನುಗ್ರಹ ಮಾಡು ತಂದೆ ಅಂತಂದು ರಾಯರಲ್ಲಿ ನಾನು ಪೂಜೆ ಮಾಡುತ್ತಾ ಕೇಳ್ತೀನಿ ತಾಯಿ. ನಾನು ಪ್ರತಿದಿನ ಏನ್ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಯಾರು ಕಷ್ಟದಲ್ಲಿ ಇರ್ತಾರೆ, ಯಾರು ನನಗೆ ಕಿವಿ ಮುಖಾಂತರದಲ್ಲಿ ಒಂದು ಫೋನ್ ಮುಖಾಂತರದಲ್ಲಿ ತಿಳಿಸಿರ್ತಾರಲ್ಲಮ್ಮ. ಇನ್ನೊಂದು, ನನ್ ತಮ್ಮನ್ ಮಗಳಿಗೆ 2 ವರ್ಷ ಅಣ್ಣ ಇವಾಗ. 1ನೇ ವರ್ಷ ಬರ್ತಡೇ ಆದ್ಮೇಲೆ ಒಂದು ಆಕ್ಸಿಡೆಂಟ್ ಆಯ್ತು. ಈಗ ಚೆನ್ನಾಗಿದ್ದಾಳೆ ಅಣ್ಣ. 36 ಹೊಲಿಗೆ ಹಾಕಿದ್ರು ಹಣೆಗೆ. ಇವಾಗ ಪರವಾಗಿಲ್ಲ ಅಣ್ಣ, ಚೆನ್ನಾಗಿದ್ದಾಳೆ. ಅವ್ರು ಯಾರೋ ಹೇಳಿದ್ರಂತೆ ಜ್ಯೋತಿಷ್ರು, ಆ ಮಗುಗೆ 3 ವರ್ಷ ಕಂಟಕ ಇದೆ, ಹುಷಾರಾಗಿ ನೋಡ್ಕೋಬೇಕು ಅಂತ ಅಣ್ಣ. ಅದನ್ನ ನಿಮ್ಮ ಹತ್ರ ಕೇಳ್ಬೇಕಿತ್ತಣ್ಣ. ಅದು ಇದೇ ಇಲ್ವೋ ಗೊತ್ತಿಲ್ಲ ಅಣ್ಣ, ಒಬ್ರು ದುಡ್ಡು ಕಿತ್ಕೊಳಕ್ ಹೇಳ್ತಾರೆ. ನೋಡಮ್ಮ, ನನ್ಗೆ ನನ್ನ ವಿಚಾರದಲ್ಲಿ ಬಂದ್ರೆ ಅಣ್ಣ, ನೀವು ರಾಯರ ಪಾದವನ್ನು ಹಿಡಿದ್ರೆ ನೀವು ಎಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ. ಯಾರ ಹತ್ರ ಹೋಗಿ ನನ್ನ ಮಗಳಿಗೆ ಈ ತರದಲ್ಲಿ ಇದೆ ಕೇಳಿದ್ರಣ್ಣ. ಅವ್ರ ತಂದೆಯವರು ನಮ್ ತಮ್ಮನ್ನ ಹೆಂಡತಿ ತಂದೆಯವ್ರು ಕೇಳಿಕೊಂಡಿದಾರಣ್ಣ. ನನ್ಗದ್ರ ಮೇಲೆ ನಂಬಿಕೆ ಇಲ್ಲ. ನನ್ ರಾಯರ ಅಕ್ಷತೆ ಮಗು ತಲೆ ಮೇಕ್ ಹಾಕಿ, ಬಾಯಿಗೆ ಹಾಕಿ ಕಾಳಾಕಿ, ರಾಯರೇ ನೀವ್ ಇದ್ದೀರಾ, ಈ ಮಗುಗ್ ನೀವ್ ಆಶೀರ್ವಾದ ಮಾಡಿ, ಯಾರು ಏನೋ ಹೇಳ್ತಾರ ಅದಕ್ಕೆ ಅಣ್ಣ. ಅದು ರಾಯದೊಂದ್ ಮಟ್ಟದೊಂದ್ ಹೇಳ್ಬೇಕಣ್ಣ ನಿಮ್ಗೆ. ಏನಮ್ಮ? ಅಂದ್ರೆ ರಾಯರ್ ಮಠಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ ಅಣ್ಣ. ಹೋಗಕ್ಕಾಗ್ಲಿಲ್ಲ. ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂಡಿದೀನಿ. ನೀವ್ ಆಶೀರ್ವಾದ ಮಾಡ್ಬೇಕಣ್ಣ ಮಂತ್ರಾಲಯಕ್ಕೆ ಹೋಗಕ್ಕೆ. ಆಮೇಲೆ ಅಣ್ಣ, ಮಗು ಬರ್ತಡೇ ಇತ್ತಣ್ಣ ಮೈಸೂರಲ್ಲಿ. ಅವ್ರು ಹೇಳಿದ್ರು ಸಿಂಪಲ್ ಆಗಿ ಮಾಡ್ತಿದೀವಿ ಅಂತ ಅಂದ್ರು. ಸರಿ ಸಿಂಪಲ್ ಆಗಿ ಮಾಡ್ಕೊಳ್ರಿ ಅಂತ ಅಂದ್ಬಿಟ್ಟು ಹಬ್ಬದೇ ಮುಗಿಸ್ಕೊಂಡು ಹೋದ್ರಣ್ಣ. 2 ವಾರದಿಂದ ತುಪ್ಪ ಕೊಡ್ಬೇಕು, ರಾಯರ್ ಅನುಗ್ರಹ ಮಾಡಿದ್ದಾರೆ, ತುಪ್ಪ ಕೊಡ್ಬೇಕು, ನನ್ಗೆ ಹೋಗಕ್ಕಾಗಲ್ಲ, ನೀನ್ ಕೊಟ್ಬಿಡು ಅಂತ ನನ್ ತಮ್ಮ ಕೈಲಿ ದುಡ್ಡು ಕೊಡ್ಬೇಕಿತ್ತಣ್ಣ. ಅದ್ ಏಂತಕ್ ಮರ್ತೋಯ್ತೋ ಗೊತ್ತಿಲ್ಲ ಅಣ್ಣ. 2 ಸಲನೂ ಹಿಂಗೆ ಡಿಲೇ ಆಗೋಯ್ತು ಕೊಡ್ಬೇಕು ಅನ್ಕೊಂಡು. ಆಮೇಲೆ ಭಾನುವಾರ ಅಣ್ಣ, ಶನಿವಾರ ನೈಟ್ ಫೋನ್ ಮಾಡ್ದ, ಬರ್ತಡೇ ಗ್ರಾಂಡ್ ಆಗಿ ಇಟ್ಕೊಂಡಿದೀವಕ್ಕ, ಬಾ ಎಲ್ಲಾರು ಬರ್ತಾರೆ ಅಂತ. ಇಲ್ಲ ಬರಲ್ಲ ಅಂದ್ರೆ, ಇಲ್ಲ ಬಾ ನೀನು ಅಂತ ಅಂದ. ಹೋದ್ವಿ ಅಣ್ಣ. ಅವ್ರು ಬೆಳಗ್ಗೆ ಹೋಗಿದ್ರಂತೆ ರಾಯರ್ ಮಠಕ್ಕೆ. ರಾಯರ್ ಮಠದಲ್ಲಿ ಬಾಕ್ಲ ಹಾಕಿತ್ತಂತೆ ಅಣ್ಣ. ಬಾಕ್ಲ ಹಾಕಿತ್ತೆ. ಅವ್ರು ಸಂಜೆ 5 ಗಂಟೆಗೆ ಬರ್ರಿ ಅಂತ ಹೇಳಿದ್ರಂತೆ ಅಣ್ಣ. ಸಂಜೆ 5 ಗಂಟೆಗೆ ಹೋಗ್ಬೇಕಾಗಿದ್ರು. ನಾನು ಇಲ್ಲಿಂದ ಹೋಗೋಷ್ಟಕ್ಕೆ ಅಣ್ಣ, ನಮ್ದು ಜಡೆ ಮೈಸಂದ್ರ ಅಣ್ಣ, ಇಲ್ಲಿ ಇಲ್ಲಿಂದ ಹೋಗೋಷ್ಟೊತ್ತಿಗೆ 6 ಗಂಟೆ ಆಗಿತ್ತಣ್ಣ. ಅವ್ರ ರಾಯರ್ ಮಠಕ್ಕೆ ಯಾಕೆ ಹೋಗ್ಲಿಲ್ಲ 5 ಗಂಟೆಗೆ ಅಂತ ಗೊತ್ತಿಲ್ಲ ಅಣ್ಣ ನನ್ಗೂನು. ಆಮೇಲೆ ಅಕ್ಕ ರಾಯರ್ ಮಠಕ್ಕೆ ಒಳಗೆ ಹೋಗ್ಬೇಕಿತ್ತು, ಬೆಳಗ್ಗೆ ಬಾಕ್ಲಾಗಿತ್ತು, ಹೋಗನ್ ಬಾ ಅಂತ ಅಂದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ಅಣ್ಣ, ರಾಯರೇ ನೀವು ಅಲ್ಲಿ ನಿಮ್ಮನ್ನ ಕರ್ಸ್ಕೊಂಡ್ರಮ್ಮ, ರಾಯರ್ ಕರ್ಸ್ಕೊಂಡ್ರು, ಬರಲ್ಲ ಹೋಗು ಅಂತ ಹೇಳಿದ್ರೆ, ಅಯ್ಯೋ ಮಗಳೇ ಬಾರಮ್ಮ ಅಂತಂದ್ರು. ಕೇಳ್ದಣ್ಣ, ನೀವ್ ಯಾಕೆ 5 ಗಂಟೆಗೆ ಹೋಗ್ಬೇಕಿತ್ತು, ಯಾಕೆ ಇಷ್ಟೊತ್ತಕ್ಕ? ಈಗ ಗೊತ್ತಿಲ್ಲ ಕಣಕ್ಕ, ನೀನ್ ಬರ್ಲಿ ಅಂತ ಕಾಯ್ತಿದ್ವೋ ಏನೋ ಗೊತ್ತಿಲ್ಲ, ಬಾ ಹೋಗಣ ಅಂತ. ನೋಡಮ್ಮ, ಬರ್ತಡೆಗೆ ಹೋಗಿದ್ದಷ್ಟು ಖುಷಿ ಆಗ್ಲಿಲ್ಲ ಅಣ್ಣ. ರಾಯರ್ ಮಠಕ್ಕೆ ಹೋಗ್ತಿದೀನಿ ಅದೇ ಒಂಥರ ಖುಷಿ ಅಣ್ಣ. ಅಲ್ಲಿ ನನ್ನ ಮಗಳು ಬಂದಿದ್ದಾಳೆ, ನನ್ನ ಮಗಳನ್ನ ಕರೆದುಕೊಂಡು ಬಾರಪ್ಪ ಅಂತಂದು ಅಲ್ಲಿ ಅನುಗ್ರಹ ಆಶೀರ್ವಾದ ಮಾಡಿದ್ದಾರೆ. ಬಾಕ್ಲಾಕಿದ್ದು ಅಂತಾನು ಗೊತ್ತಿಲ್ಲ ಅಣ್ಣ. ಬೆಳಗ್ಗೆ ಬಾಕ್ಲಾಕಿದ್ರಂತೆ ಅವ್ರು ಹೋದಾಗ. ರಾಯರಿಗೆ ತುಳಸಿ ಕೊಟ್ಟು, ತುಪ್ಪ ಕೊಟ್ಟು, ರಾಯರಿಗೆ ಕೈ ಮುಗ್ದು ಪ್ರದಕ್ಷಿಣೆ ಹಾಕಿ ಇದ್ದು ಬಂದೆ ಅಣ್ಣ. ಅವ್ರ ಅಕ್ಷತೆ ನಾನು ಯಾರ್ಯಾರಿಂದನೂ ಕೇಳಿವಿ, ಅನಿರೀಕ್ಷಿತವಾಗಿ ಬರುತ್ತಂತೆ ಅಕ್ಷತೆ, ರಾಯರ ಆಶೀರ್ವಾದ ಇದ್ರೆ ಅಂತ ಕೇಳ್ಕೊಂಡಿದ್ದೆ ಅಣ್ಣ. ಯಾರ ಕೈಲಾರ ಕೊಡ್ಸಿ ರಾಯರೇ ಅಂತ. ನಾನೇ ಹೋಗಿ ಅವ್ರ ಕಡೆಯಿಂದ ಇಸ್ಕೊಳ್ಳ. ಇನ್ನೊಂದು ವಿಚಾರದಲ್ಲಿ ನಾನು ಹೇಳ್ತೀನಮ್ಮ, 5ನೇ ವಾರದಲ್ಲಿ ನನಗೆ ಅನುಗ್ರಹ ಆಗಿದೆ ಅಂತಂದು ರಾಯರಿಗೆ ಪೂಜೆ ಮಾಡೋದು ಬಿಡಬಾರದು. ಇಲ್ಲ ಅಣ್ಣ, ನಾನು ಅದೇ ಕೇಳೋಣ ಅಂತಿದ್ದೆ. ಈಗ 9 ವಾರ ಆದ್ಮೇಲೆ ಬೇರೆ ತರ ರಥ ಏನಾರ ಹೇಳ್ಕೊಡ್ತೀರಾ ಅಂತ. ನೀವು 9 ವಾರ ರಾಯರಿಗೆ ಪೂಜೆ ಮಾಡಿ, ನಿಮ್ಮ ಕರ್ಮಗಳು ಅಂದ್ರೆ ನೀವೊಂದು ಮಾಲೆ ಹಾಕ್ದಂಗ್ ತಾಯಿ, ಅದು ನಿಮ್ಮ ಪಾಪ ಕರ್ಮಗಳು ಎಲ್ಲಾ 9 ವಾರದಲ್ಲೇ ಮುಗಿದೋಗುತ್ತೆ ತಾಯಿ. ಆದ್ರೆ ಎಷ್ಟೋ ಜನಗಳು ತಾಯಿಂದ್ರು ಪೂಜೆ ಮಾಡ್ತಾ ಇರ್ತಾರೆ. ನಾನು ಸ್ವಾಮಿ, ನಾನು ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀನಿ, 5 ವರ್ಷದಿಂದ ಮಾಡ್ತಾ ಇದ್ದೀನಿ, ಯಾಕೆ ನನ್ಗೆ ಅನುಗ್ರಹ ಆಗಿಲ್ಲ? ಎಷ್ಟೋ ಜನರು ನಿಮ್ಮ ವಿಡಿಯೋ ಕೇಳಿದ್ದೀನಿ ಯೂಟ್ಯೂಬ್ ಚಾನಲ್ ನಲ್ಲಿ. 5ನೇ ವಾರದಲ್ಲಾಯ್ತು, 3ನೇ ವಾರದಲ್ಲಾಯ್ತು, 2ನೇ ವಾರದಲ್ಲಾಯ್ತು, 9ನೇ ವಾರದಲ್ಲಾಯ್ತು, ಎಷ್ಟು ಜನಗಳು ಹೇಳ್ತಾ ಇದ್ದಾರೆ. ಅದು ಹೆಂಗೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ನೋಡಮ್ಮ ತಾಯಿ, ನೀನ್ 4 ವರ್ಷದಿಂದ ಮಾಡೋದು ಒಂದೇ, 9 ವಾರ ಮಾಡೋದು ಒಂದೇ. ಯಾಕೆ 9 ವಾರ ಮಾಡೋದಂದ್ರೆ ಅದಕ್ಕೆ ಆದಂತ ನಿಯಮ ರೀತಿ ಇರುತ್ತೆ. ನಿಮ್ಗೆ ಇಲ್ಲಿ ಬೆಳಕಿರುತ್ತೆ. ಗುರು ರಾಘವೇಂದ್ರ ಸ್ವಾಮಿ ಅವರು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ.
ಬೆಳಕಿರೋ ಜಾಗಕ್ಕೆ ನಾನು ಕರಿತಾ ಇದ್ದೀನಿ ನಿಮ್ಮನ್ನ, ನೀವು ಬನ್ನಿ ಅಂತ ಹೇಳಿದ್ರೆ ಬೆಳಕಿರೋ ಜಾಗ ಇಲ್ಲಿ ಬೆಳಕಿದೆಮ್ಮ ಇಲ್ಲಿ ಹೋಗಿ ಅಂತ ಹೇಳಿದ್ರೆ ಇಲ್ಲ ನಾನು ಕತ್ಲಿರೋ ಜಾಗಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತೀರಾ. ಅದಕ್ಕೆ ಬೆಳಕಿರೋ ಜಾಗಕ್ಕೆ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಒಂದು ರಥವನ್ನು ಬಂದಿರುತ್ತೆ. ಅದು ನಿಯಮ ರೀತಿಯಿಂದ ಆ ತರದಲ್ಲಿ ಪೂಜೆ ಮಾಡಿದ್ರೆ ಎಲ್ಲರಿಗೂ ಬೇಗ ಅನುಗ್ರಹ ಮಾಡ್ತಾರೆ ರಾಯರು. ಅಣ್ಣ ಹೇಳ್ತಿರ್ ಯಾರ ದೊಡ್ಡವ್ರು ಹೇಳ್ತೀರಣ್ಣ ನನ್ ಮಗನ್ ಕಾಲ್ ನೋಡಿ ಇದ್ ಬಂದಿರೋದು ಒಳ್ಳೇದಕ್ಕೆ ಬಂದಿರ್ಬೋದು, ನೀನ್ ತಲೆ ಕೆಡ್ಸ್ಕೊಬೇಡ ಸುಮ್ನಿರು ಅಂತ. ಅವಾಗ ನಾನು ಅವ್ರಿಗೆ ಹೇಳ್ತಿದ್ದೆ ಅಣ್ಣ ಏಂತಕ್ ಒಳ್ಳೇದ್ ಬಂದೈತೆ ನನ್ ಮಗಂಗ್, ಇದು ನನ್ ಮಗನ್ ಭವಿಷ್ಯನೇ ಹಾಳು ಮಾಡುತ್ತಿದ್ದು. ದೊಡ್ಡನಾದ್ಮೇಲೆ ಇದೆಲ್ಲ ಮೈಗಾರ ಹೆಂಗ್ ಕತ್ತೆತ್ಕೊಂಡು ಓಡಾಡ್ತಾನೆ, ನಾನ್ ಹೆಂಗಿರ್ಲಿ ಅವನು ನೋಡ್ಕೊಂಡು ಅಂತ ಕೇಳ್ತಿದ್ದೆ ಅಣ್ಣ. ಇವಾಗ ಅನ್ಸುತ್ತೆ ಅದ್ ಬಂದಿದ್ರಿಂದ ರಾಯರ್ ನನಗ್ ಸಿಕ್ಕಿದ್ರು, ಹೌದು ತಾಯಿ, ಇವತ್ತು ರಾಯರ್ ಸಿಕ್ರು, ರಾಯರ್ ಅನುಗ್ರಹ ಮಾಡಿದ್ರು, ಒಳ್ಳೇದೇನೋ ಅಂತ ಅನ್ಸುತ್ತೆ ಅಣ್ಣ ನನ್ಗೆ. ಅಲ್ಲ ರಾಯರ್ ಅನುಗ್ರಹ ಮಾಡಿದ್ರಲ್ಲ ನಿಮ್ಗೆ. ಹ್ಞೂ ಅಣ್ಣ, ಜೀವನದಲ್ಲಿ ಯಾವ ಜನ್ಮಕ್ ಪುಣ್ಯ ಮಾಡಿದ್ ನೋಡ, ಈ ಜನ್ಮದಲ್ಲಿ ರಾಯರ್ ಸೇವೆ ಮಾಡೋ ಅವಕಾಶ ಸಿಕ್ತು ನನ್ಗೆ. ಖಂಡಿತಮ್ಮ, ಶುಭವಾಗಲಿ. ಇದೇ ತರದಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ರಾಯರ ಮಂತ್ರಾಲಯದಿಂದ ನಾನು ಅಲ್ಲಿಂದ ಪಾದಯಾತ್ರೆ ಕೇದಾರನಾಥದ ಹೊರಗೂ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಇದೇ 12ನೇ ತಾರೀಕು ಆಗ್ಬಹುದು, 13ನೇ ತಾರೀಕು ಆಗ್ಬಹುದು ತಾಯಿ. ಓಕೆನಾ? 6ನೇ ವಾರದ್ದು ಒಂದು ಹೇಳಿದ್ನಲ್ಲ ಅಣ್ಣ, ರಾಯರ್ ತುಳಸಿ ಕೊಟ್ರು, ಪೂಜೆಗೆ ಬಂದಿದ್ದೀರಾ ರಾಯರೇ ಅಂತ ನಾನು ಪೂಜೆ ಮಾಡ್ದೆ, ಒಂದ್ ತುಳಸಿ ಹೂ ಕೊಟ್ರು. ಅದಾದ್ಮೇಲೆ ನನ್ ಆ ತುಳಸಿ ಹೂ ನನ್ ಕೈಗಿರೋದ್ಕಿಂತ ತಲೆ ಮೇಲೆ ಇರ್ಲಿ ರಾಯರೇ ಅಂತ ಮೂಡಿಸ್ದೆ ಅಣ್ಣ. ಅದಾದ್ಮೇಲೆ ನನ್ನ ಯಾರೋ ಕೇಳಿದ್ರಣ್ಣ, ನಿನ್ಗೆ ಹೂ ಮುಡ್ಕೊಳಲ್ವಾ ನೀನು ಅಂತ. ಅಷ್ಟ್ ದಿನ ಯಾರು ಕೇಳ್ದಂಗ್ ಅನ್ಸಿರ್ಲಿಲ್ಲ ಅಣ್ಣ ನನ್ಗೆ. ನೀವ್ ಹೂ ಮುಡ್ಕೊಳಲ್ವಾ ಅಂತ ಕೇಳಿದ್ರಣ್ಣ. ರಾಯರ್ ಹೂ ಕೊಟ್ರೆ ಮುಡ್ಕಂತಿದ್ದೆ, ರಾಯರ್ ತುಳಸಿ ಹೂ ಕೊಟ್ಬಿಟ್ರು, ರಾಯರ್ ಅದ್ ಅಲ್ಲೇ ಇರ್ಬೇಕು, ನನ್ ತಲೆಲಿ ಇರ್ಬಾರ್ದು ಅಂತ ಅಂದ್ ಹಿಂಗ್ ತಿರಿಕಂಡೆ ಅಣ್ಣ. ಪಟ್ ಅಂತ ಹೂ ಬಿತ್ತಣ್ಣ. ಅಳ್ಬೇಕು ನಗ್ಬೇಕು. ಅಲ್ಲಮ್ಮ, ಅಲ್ಲಮ್ಮ ತಾಯಿ, ಫಸ್ಟ್ ಟೈಮ್ ಅಲ್ಲಿ ನೀವು ಕೇಳುವಂತ ಸಂದರ್ಭದಲ್ಲಿ ತುಳಸಿ ಕೊಟ್ರು, ತುಳಸಿ ಕೊಟ್ಟಣ. ತುಳಸಿ ಅದಾದ್ಮೇಲೆ ಅವ್ರು ಯಾರೋ ನಿಮ್ಗೆ ಹೇಳ್ದಂಗಾಯ್ತು ಅಂತ ಹೇಳಿದ್ರಿ. ನೀನು ಹೂ ಮುಡ್ಕೊಳಲ್ವಾ ಅಂತ ಯಾರೋ ಕೇಳ್ದಂಗಾಯ್ತಣ್ಣ ನನ್ ಮನ್ಸಲ್ಲಿ. ನನಗೆ ಮನಸ್ಸಲ್ಲೇ ಕೇಳ್ದಂಗಾಯ್ತು. ಕೇಳ್ದಂಗಾಯ್ತಣ್ಣ. ರಿಟರ್ನ್ ಮತ್ತೆ ರಾಯರಲ್ಲಿ ಟರ್ನ್ ಮಾಡುವಂತ ಸಂದರ್ಭದಲ್ಲಿ, ತಿರುಗಿ ನೋಡುವಂತ ಸಂದರ್ಭದಲ್ಲಿ ನಿಮ್ಗೆ ಹೂವ ಕೊಟ್ರು ರಾಯರು. ನಾನ್ ಮನ್ಸಲ್ಲಿ ಹೇಳ್ಕೊಂಡೆ ಅಣ್ಣ, ರಾಯರ್ ನನ್ಗೆ ಹೂ ಕೊಟ್ಟಿದ್ರೆ ಮುಡ್ಕಂತಿದ್ದೆ, ರಾಯರ್ ತುಳಸಿ ಕೊಟ್ಬಿಟ್ರು, ತುಳಸಿ ನನ್ಗಿಂತ ಅವ್ರ ಹತ್ರನೇ ಇರ್ಬೇಕದು ಅಂತ ಅಂದೆ ಅಣ್ಣ. ಹೂ ಪಟ್ ಅಂತ ಬಿದ್ಬಿಟ್ಟು. ಎಂತದಮ್ಮ ಮಿರಾಕಲ್ ಅಮ್ಮ ಇದು, ತುಂಬಾ ಅದ್ಭುತವಾಗಿ ಅನುಗ್ರಹ ಮಾಡಿದ್ದಾರೆ. ಕೇಳಿ ಅಣ್ಣ, ಅದಾದ್ಮೇಲೆ ಪೂಜೆ ಎಲ್ಲ ಆಯ್ತು. ಮತ್ತೆ 108 ಸಲ ನಾಮಲೇಖನ ಬರ್ದೆ ಅಣ್ಣ. ಅಂದ್ರೆ ನೋಟ್ ಬುಕ್ ಅಲ್ಲೇ ಬರಿತಿದ್ದೀನಿ ಅಣ್ಣ. ನನ್ಗೆ ಯಾವ್ದು ಅನುಗ್ರಹ ಯಾವ್ ಸಿಕ್ಕೈತೆ ಅದ್ರಲ್ಲೇ ಬರಿತೀನಿ ಅಣ್ಣ. ಒಟ್ನಲ್ಲಿ ಒಂದು ನೋಟ್ ಬುಕ್ ಅವ್ರಿಗಾಗಿ ಎತ್ತಿಟ್ಬಿಟ್ಟಿದ್ದೀನಿ ಅಣ್ಣ, ಅದ್ರಲ್ಲಿ ಬರಿತಿರ್ತೀನಿ. ಆಮೇಲೆ ಬರ್ದೆ ಎಲ್ಲ ಆಯ್ತಣ್ಣ. ನೈವೇದ್ಯ ಇಟ್ಟಿದ್ದೆ ಅಣ್ಣ, ಸಜ್ಜಿಗೆ ಮಾಡಿ. ಅದ್ರ ಮೇಲೆ ಒಂದು ತುಳಸಿ ಇಟ್ಟಿದ್ದೆ ಅಣ್ಣ, ಕುಯ್ದು ತುಳಸಿ ಇಟ್ಟಿದ್ದೆ. ನೈವೇದ್ಯ ನಮ್ಮ ಮನೇಲಿ ಡೈಲಿ ಲೇಟ್ ಆಗಿ ಎದ್ದಿದ್ದಾರೆ, ಅವತ್ ಬೇಗ ಎದ್ಬಿಟ್ರಣ. ಹಾಲ್ ಕರಿಬೇಕಣ್ಣ, ನಾವ್ ಹಳ್ಳಿಲಿ ಇರೋದು. ಬೇಗ ಎದ್ದು ಈಚೆಗೆ ಹೋದ್ರು. ನೈವೇದ್ಯ ಎಲ್ಲ ಎತ್ತಿಟ್ಬಿಡೋಣ, ಪೂಜೆ ಎಲ್ಲ ಆಯ್ತು, ಮುಂದೆ ಏನ್ ತಿನ್ನೋದು ಸೊಳ್ಳೆ ಎಲ್ಲ ಇದ್ ಮಾಡುತ್ತೆ ಅಂತ ಎತ್ತಿಡ್ಬೇಕಿದ್ದೇಳು. ಬೇಗ ಇದ್ರಲ್ಲ ಹಾಲ್ ಕರಿಯಕ್ಕೆ ಅಂತ ಬಂದ್ಬಿಟ್ಟೆ ಅಣ್ಣ ಈಚೆಗೆ. ಆಮೇಲೆ ಹಾಲ್ ಕರ್ದ್ಬಿಟ್ಟು ರಾಯರ್ಗೆ ಒಂದ್ ಲೋಟ ಹಾಲಿಡೋಣ, ಹಸಿ ಹಾಲಲ್ವಾ ಇವಾಗಿನೂ ಕರ್ಕ ಬರ್ದೀನಿ ಸ್ನಾನ ಮಾಡ್ಕೊಂಡು ಅಂತ ರಾಯರ್ ಮುಂದಕ್ಕೆ ಹಾಲಿಡಕ್ಕೆ ಅಂತ ಹೋದೆ ಅಣ್ಣ. ನೈವೇದ್ಯದ ಮೇಲೆ ತುಳಸಿ ಪಕ್ಕದಲ್ಲಿ ಇಟ್ಟಣ, ಪ್ಲೇಟಿಂದ ಪಕ್ಕದ ಶೆಲ್ಫ್ ಮೇಲೆ ಇಟ್ಟಣ. ನನಗೆ ತುಳಸಿ ಎಲ್ಲಿಟ್ಟಿದ್ದೆ, ಹೆಂಗ್ ಮುಡ್ಸಿದ್ದೆ, ನಾನೇನಾರು ಎತ್ತಿಟ್ಬಿಟ್ನ ಇಲ್ಲಿಗೆ ಏನು ಗೊತ್ತಾಗ್ತಿಲ್ಲ ಅಣ್ಣ. ಆಮೇಲೆ ಎಲ್ಲ ಆಯ್ತು, ಎಲ್ಲ ಎತ್ತಿಟ್ಟೆ. ನಮ್ಮ ಮನೆಯವ್ರನ್ನ ಕೇಳಿದೆ, ನೀವೇನಾದ್ರು ತುಳಸಿ ಆ ಪ್ಲೇಟ್ ಅಲ್ಲಿ ಇದ್ದಿದ್ ಕೆಳಗಡೆಗೆ ಇಟ್ಟ ಅಂತ. ಏನಮ್ಮ ಸ್ವಲ್ಪ ವಾಯ್ಸ್ ತುಂಬಾ ಸ್ಲೋ ಆಗ್ತಾ ಇದೆ, ನಿಮ್ ಜೋರ ಮಾತಾಡ್ಬೇಕು. ತುಳಸಿ ಇಟ್ಟಿದ್ದೆ ನನ್ನ ನೈವೇದ್ಯದ ಮೇಲೆ, ನೀವೇನಾದ್ರು ಕೆಳಗಡೆಗೆ ಇಟ್ಟ ಅಂತ ಕೇಳ್ದೆ ಅಣ್ಣ. ಗೊತ್ತಿಲ್ಲ, ನಾನು ಯಾವ ತುಳಸಿನೂ ನೋಡಿಲ್ಲ ಅಂತ ಅಂದ್ರಣ್ಣ. ಆಮೇಲೆ ಮತ್ತೆ ಗೊಂದ್ಲ ಅಣ್ಣ, ನಾನೇನಾರು ಇಟ್ನಾ ಮರತ್ನಾ, ಅದ್ ಹೆಂಗ್ ತುಳಸಿಯಲ್ಲಿ ನೈವೇದ್ಯದ ಮೇಲೆ ಇದ್ದಿದ್ ಕೆಳಗಡೆಗೆ ಬತ್ತು ಅಂತ. ಮತ್ತೆ ರಾಯರ ಮುಂದೆ ಸಂಜೆ ಕೂತ್ಕೊಂಡೆ ಅಣ್ಣ, ಪೂಜೆ ಎಲ್ಲ ಮಾಡಿ ಒಂದ್ ಹೂ ಬಿಟ್ಟು ರಾಯರ ತಲೆ ಮೇಲೆ, ರಾಯರೇ ನಾನು ಇದನ್ನ ಅಣ್ಣನ ಹತ್ರ ಹಂಚ್ಕೋಬೇಕು. ರಾಯರಂದ್ರೆ ಸತ್ಯ, ನ್ಯಾಯ, ನೀತಿ, ಧರ್ಮ. ನನ್ ಬಾಯಿಂದ ಸತ್ಯನೇ ನನ್ನ ಅಣ್ಣಂಗೆ ಹೇಳ್ಬೇಕು. ನೀವೇ ಆ ತುಳಸಿ ನೈವೇದ್ಯದ ಮೇಲಿಂದ ಕೆಳಗಡೆಗೆ ಬರಂಗ್ ಮಾಡಿದ್ರೆ ನೀವು ಹೂ ಕೊಡಿ. ಇಲ್ಲ ಮಗಳೇ ನೀನೇ ಇಟ್ಟು ಮಾಡ್ತಿದ್ಯಾ ಅನ್ನಂಗಿದ್ರೆ ನಾನೇ ತೆಗಿವರ್ಗು ಹೂ ಬೀಳಿಸ್ಬೇಡಿ ರಾಯರೇ ಅಂತ ಕೇಳ್ಕೊಂಡು ಕೂತ್ಕೊಂಡೆ ಅಣ್ಣ. ಅದಾದ್ಮೇಲೆ 108 ಸಲ ಬರೀತೀನಿ ರಾಯರೇ ನಿನ್ನ ಹೆಸರನ್ನ, 108 ಸಲ ಬರೆಯೋದ್ರೊಳಗೆ ನನ್ಗೆ ಆಶೀರ್ವಾದ ಮಾಡಿ ರಾಯರೇ ಅಂತ ಕೇಳ್ಬಿಟ್ಟು ಕೂತ್ಕೊಂಡೆ ಅಣ್ಣ. 3 ಸಲ ಬರ್ದೆ ಅಣ್ಣ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 3 ಸಲ ಅಣ್ಣ ಬರ್ದಿದ್ದೆ ನಾನು. ಅಷ್ಟ್ರೊಳಗೆ ನಾನು ಯಾವ ಹೂ ಇಟ್ಟಿದ್ನೋ ಅದೇ ಹೂ ಕೊಟ್ರಣ್ಣ, ನಾನೇ ಮಗಳಲ್ಲಿ ಬರೋಂಗ್ ಮಾಡಿದ್ದು ಅಂತ. ಎಷ್ಟು ಖುಷಿ ಆಯ್ತು ಅಂದ್ರೆ ಅಣ್ಣ, ಇದನ್ನೆಲ್ಲ ಹೇಳ್ಕೋಬೇಕು ಅಣ್ಣನ ಹತ್ರ. ರಾಯರು ನಿಮ್ಮ ಒಟ್ಟಿಗೆ ಇದರಮ್ಮ ತಾಯಿಯ, ನನಗೆ ತುಂಬಾ ಖುಷಿ ಆಗ್ತಾ ಇದೆ ನೋಡಮ್ಮ. ನೀವೇನ್ ಅಂದ್ಕೊಂಡಿದ್ದೀರಾ? ಫೋಟೋ ಮೇಲೆ ಇದ್ದಿದ್ ಕೊಡ್ತಾರೆ, ಅದು ಮಾಮೂಲಿ ಅಣ್ಣ, ಕೊಡ್ತಾರೆ ಅಂತ ಗೊತ್ತು. ನೈವೇದ್ಯದ ಮೇಲೆ ತುಳಸಿ ಪಕ್ಕಕ್ ಬಂದೈತೆ ಅಂದ್ರೆ ಅಣ್ಣ, ಅಯ್ಯೋ ರಾಯರೇ ನೀವು, ಅದು ನಾನು ಕೇಳ್ಕೊಂಡಿದ್ದೆ ಅಣ್ಣ, ನಾನು ಸೆಡ್ ಅಲ್ಲಿ ಇರೋದು, ರಾಯರ್ ಫೋಟೋ ಇಡ್ಬೋದಾ ಅಣ್ಣ ಅಂತ ಕೇಳಿದ್ದೆ ಅಣ್ಣ. ಎಲ್ಲಿದ್ರು ಇಡಮ್ಮ ಅಂತ ಹೇಳಿದ್ವಿ. ಇಂಥ ಸೆಡ್ಗೂ ನೀವು ಬಂದ್ ನನ್ಗೆ ಆಶೀರ್ವಾದ ಮಾಡ್ತೀರಲ್ಲ ರಾಯರೇ, ಧನ್ಯವಾದ. ನೋಡಮ್ಮ, ಒಂದೇ ಒಂದು ಮಾತು ಹೇಳ್ತೀನಿ ತಾಯಿ, ರಾಯರ ಫೋಟೋ ಎಲ್ಲಿರುತ್ತೋ
ರಾಯರ ಬೃಂದಾವನ ಎಲ್ಲಿರುತ್ತೋ ಅಲ್ಲಿ ರಾಯರಿರುತ್ತಾರೆ. ಹ್ಮ್ ನೀವು ರಾಯರ ಫೋಟೋ ಇಲ್ಲ, ಅಲ್ಲಿ ನೀವು ರಾಯರಿದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಸಲ್ಲಿಸಿದ್ರೆ ಅಲ್ಲಿ ರಾಯರು ಬರುತ್ತಾರೆ. ಅದ್ ನೈವೇದ್ಯದ ಮೇಲೆ ತುಳಸಿ ಪಕ್ಕಕ್ ಬಂದೈತೆ ಅಂದ್ರೆ ಅಣ್ಣ, ರಾಯರೇ ಬಂದ್ ನನಗೆ, ನಾನ್ ಕೇಳಿದ್ದೆ ಅಣ್ಣ, ಈ ಪುಟ್ಟು ಭಕ್ತಿ ನೈವೇದ್ಯ ಸ್ವೀಕರಿಸಿ ತಂದೆ ಅಂತ ಕೇಳಿ ನೈವೇದ್ಯ ಮಾಡಿ ಹೋಗಿದ್ದೆ ಅಣ್ಣ. ನೈವೇದ್ಯ ಆಯ್ತಮ್ಮ, ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಒಳ್ಳೇದಾಗ್ಲಿ, ಇದೇ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಆದ್ರೆ ಎಷ್ಟು ಸತಿ ನನಗೆ ಕರೆ ಮಾಡಿದ್ದೀರಾ, ಒಳ್ಳೇದಾಗಿದೆ, ನಮ್ಮ ಆ ಧ್ವನಿ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನನಗೆ ಕರೆ ಮಾಡಿದಿರಲ್ವಾ, ಅದೆಲ್ಲದಕ್ಕೂ ನಿಮ್ಮ ತುಂಬು ಹೃದಯದ ಧನ್ಯವಾದಗಳು ತಾಯಿ. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ನೀವು ನಿಮಗೆ ಇರ್ಬೇಕಣ್ಣ, ರಾಯರ ಜೊತೆ ನೀವು ನಮ್ ಜೊತೆ ಇರ್ಬೇಕಣ್ಣ. ಖಂಡಿತಮ್ಮ. ರಾಯರ ಕೃಪೆ ಇದ್ರೆ ಖಂಡಿತ ನಾನು ನೋಡಮ್ಮ, ಒಂದು ವಿಚಾರದಲ್ಲಿ ನಾನು ನಿಮ್ಮಾಗೆ ಮನುಷ್ಯ, ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಆದ್ರೆ ರಾಯರನ್ನ ಪೂಜೆ ಮಾಡಿ, ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ, ಖಂಡಿತ ನಿಮ್ಗೆ ಒಲ್ದೇ ಒಲಿತಾರೆ. ಎಷ್ಟೋ ಜನಗಳು ನಾನು ಇಷ್ಟು ವಾರ ಮಾಡದೆ ಆಗ್ತಾ ಇಲ್ಲ, ಇಷ್ಟು ವಾರ ಮಾಡದೆ ಆಗ್ತಾ ಇಲ್ಲ ಅಂದ್ರೆ ಕರ್ಮಗಳು ಇರುತ್ತೆ ತಾಯಿ. ಅತಿ ಶೀಘ್ರದಲ್ಲೇ ಒಳ್ಳೇದು ಮಾಡುವಂತ ಚಾನ್ಸಸ್ ಇರುತ್ತೆ, ಆದ್ರೆ ಅಷ್ಟು ಬೇಗ ದುಡುಕಬಾರ್ದು. ರಾಯರು ಇಲ್ಲ ಅಂತ ಯಾವತ್ತು ಹೇಳಬಾರ್ದು. ರಾಯರು ಬೃಂದಾವನದಲ್ಲಿ ಕುಳಿತಿರೋದ್ರೆ, ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಹೂವಿನ ಪ್ರಸಾದ ಮುಖಾಂತರದಲ್ಲಿ ರಾಯರು ಹೂವಿನ ಪ್ರಸಾದ ಮುಖಾಂತರದಲ್ಲಿ ತಿಳಿಸ್ತಾರೆ ರಾಯರು. ರಾಯರೆಂದ್ರೆ ತಾಳ್ಮೆ ಅಲ್ವಾ ಅಣ್ಣ, ತಾಳ್ಮೆಯಿಂದ ಕಾಯ್ಲೇಬೇಕು. ಇವತ್ತು ನೋಡಿ, ತಾಳ್ಮೆ ಅನ್ನೋದು ಮನುಷ್ಯನಿಗೆ, ತಾಳ್ಮೆ ನಂಬಿಕೆ ಇವೆರಡು ನಿಮ್ಮಲ್ಲಿ ಇತ್ತು ಅಂದ್ರೆ ಜೀವನದಲ್ಲಿ ಖಂಡಿತ ನೀವು ಮುಂದೆ ಬರುತ್ತೆ ತಾಯಿ. ಅಷ್ಟೇ ತಾಯಿ ನಾನು ಹೇಳುದು. ಇದೇ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ, ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ತಾಯಿ. ಧನ್ಯವಾದ.